ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನೋ ಒಂಥರ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಈ ನಡುವೆ ಪ್ರಾಕ್ಟೀಸೇ ಹೋಗ್ಬಿಟ್ಟಿದೆ ವ್ಲಾಗ್ಗಳನ್ನ ಮಾಡೋದಕ್ಕೆ. ಹಾಗಾಗಿ ಒಂಥರ ಹೊಸ ಥರ ಅಂತ ಅನ್ನಿಸ್ತಾ ಇತ್ತು. ಇನ್ಮೇಲೆ ಯಾವಾಗ್ಲೂ ವ್ಲಾಗ್ಗಳನ್ನ ಹಾಕೋಣ ಅಂತ. ನಾನು ಮೊದಲೆಲ್ಲ ವ್ಲಾಗ್ಗಳನ್ನ ಹಾಕ್ತಿದ್ದಾಗ ಯಾರ್ಯಾರೆಲ್ಲ ನೋಡ್ತಿದ್ರಲ್ಲ ಅವರೆಲ್ಲ ಪಾಪ ಮಿಸ್ ಮಾಡ್ಕೊತಿದ್ದಾರೆ. ಒಬ್ಬರಂತೂ ಕವಿತಾ ಅಂತ, ಅವ್ರು ಇವಾಗಲೂ ನಾನು ನಿನ್ನೆ ಅಲ್ಲ ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಅದಕ್ಕೂ ಕೂಡ ಅವರು ಕಮೆಂಟ್ ಮಾಡಿ ಮಾತಾಡ್ಸಿದ್ರು. ಅಂದರೆ ಇನ್ನೂ ಕೂಡ ಅವ್ರು ನನ್ನನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗತ್ತೆ. ಈ ಥರ ಇನ್ನೂ ಎಷ್ಟು ಜನ ಮಿಸ್ ಮಾಡ್ಕೊತಾ ಇದ್ದಾರೋ ಗೊತ್ತಿಲ್ಲ. ಒಂದಷ್ಟು ಜನ ನನ್ನ ಮೇಯ್ನ್ ಚಾನಲಲ್ಲಿ ಏನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನೋಡ್ತಾರೆ. ಯಾಕೆಂದರೆ ಅವ್ರದ್ದು ಚಾನಲ್ ಇರೋದ್ರಿಂದ. ಚಾನಲ್ ಇಲ್ಲದೆ ಇರೋರು ಮಿಸ್ ಮಾಡ್ಕೊತಾರೆ ಅಲ್ವಾ. ಹಾಗಾಗಿ ಇನ್ಮೇಲೆ ವ್ಲಾಗ್ಗಳನ್ನ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನಿವಾಗ ಬೆಳಗ್ಗೆನೇ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಒಂದು ಗ್ಲಾಸ್ ನೀರು ಕುಡಿಯೋಣ, ಬಿಸಿ ನೀರು ಅಂತ ಕಾಯಿಸ್ಕೊತಾ ಇದ್ದೀನಿ. ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ನೋಡ್ತಾ ಇದ್ದೀರಾ, ಮುಂಚೆ ಸಣ್ಣ ಆಗಿದ್ದೆ, ಈಗ ಮತ್ತೆ ದಪ್ಪ ಆಗ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಸ್ವಲ್ಪ ರೊಟೀನೆಲ್ಲ ಚೇಂಜ್ ಮಾಡೋಣ ಅಂತ, ಸ್ವಲ್ಪ ಸೋಮಾರಿತನನ ಬಿಟ್ಟು ಕೆಲಸಗಳನ್ನ ಮಾಡೋಣ ಅಂತ ಇತ್ತೀಚೆಗೆ ಹಂಗೆ ಆಗ್ಬಿಟ್ಟಿದೆ. ಮೇಯ್ನ್ ಚಾನಲ್ಗೆ ವೀಡಿಯೋಗಳನ್ನ ಮಾಡಿಕೊಂಡು ಇದ್ರ ಬಗ್ಗೆನೂ ಏನು ಯೋಚನೆ ಮಾಡ್ತಾ ಇರಲಿಲ್ಲ. ನಾನು ವ್ಲಾಗ್ಗಳೆಲ್ಲ ಮಾಡೋ ಥರ ಇತ್ತು ಅಂದರೆ ಕೆಲಸಗಳು ಜಾಸ್ತಿನೇ ಇರುತ್ತೆ. ಆದರೆ ನಾನು ವ್ಲಾಗ್ಗಳನ್ನೆಲ್ಲ ಬಿಟ್ಬಿಟ್ಟಿದ್ದೆ ಅಲ್ಲ, ಹಾಗಾಗಿ ಕೆಲಸ ಕಮ್ಮಿ. ಅದಕ್ಕೇನು ಮೇಯ್ನ್ ಚಾನಲ್ಗೆ ಒಂದು ವೀಡಿಯೋ ಮಾಡಿಕೊಂಡ್ರೆ ಸಾಕಾಗತ್ತೆ, ಅದು ಕುತ್ಕೊಂಡು ಮಾತಾಡೋದಷ್ಟೇನೆ. ಇದಾದರೆ ಇದು ಏನೋ ಪಾರ್ಟ್ ಬೈ ಪಾರ್ಟ್ ವೀಡಿಯೋಗಳನ್ನ ಮಾಡ್ಕೊಬೇಕಾಗತ್ತೆ, ಎಡಿಟ್ ಮಾಡಬೇಕಾಗತ್ತೆ, ವಾಯ್ಸ್ ಓವರ್ ಕೊಡಬೇಕಾಗತ್ತೆ, ಇವೆಲ್ಲ ಕೆಲಸಗಳಿರುತ್ತೆ. ಅದ್ರ ಜೊತೇಲಿ ನಾನು ಕೆಲಸಗಳನ್ನ ಮಾಡಿಕೊಂಡು ವೀಡಿಯೋಗಳನ್ನ ಮಾಡ್ಕೊಬೇಕಾಗತ್ತೆ. ವೀಡಿಯೋ ಮಾಡೋವಾಗ ಕ್ಯಾಮ್ರಾಗಳನ್ನ ಅಲ್ಲಿ ಇಲ್ಲಿ ಸೆಟ್ ಮಾಡಬೇಕಾಗತ್ತೆ. ಇವೆಲ್ಲನೂ ಸ್ವಲ್ಪ ಕೆಲಸ ಜಾಸ್ತಿನೇ. ಆದರೆ ಇತ್ತೀಚೆಗೆ ಮಾಡ್ತಾ ಇರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸು ತಪ್ಪೋಗಿತ್ತು. ಸ್ವಲ್ಪ ಸೋಮಾರಿನೂ ಆಗಿದ್ದೀನಿ, ಒಂದು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ. ಅದಕ್ಕೇನೆ ಒಂದು 2 ವಾರದಿಂದ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಹಳೆ ರೊಟೀನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಕರೆಕ್ಟ್ ವೆಯ್ಟಿಗೆ ಬರಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಬೆಳಗ್ಗೆ ಎದ್ಮೇಲೆ ಫ್ರೆಶ್ ಆಗಿಬಿಟ್ಟು ಒಂದು ಗ್ಲಾಸು ಬಿಸಿ ನೀರನ್ನ ಕಾಯಿಸ್ಕೊಂಡು ಈಚೆ ಬಂದು ಕುಡಿತಾ ಇದ್ದೀನಿ. ಸ್ವಲ್ಪ ಗಿಡಗಳನ್ನೆಲ್ಲ ನೋಡಿಕೊಂಡು, ಗಿಡಗಳು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಮೇಲೆ ಇದ್ದಿದ್ದು ತುಂಬ ಗಿಡಗಳನ್ನ ತೊಗೊಂಡು ಕೆಳಗಡೆ ಇಟ್ಬಿಟ್ಟಿದ್ದೆ. ಯಾಕೆಂದರೆ ಇಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೇನೆ ಎಷ್ಟಿತ್ತೋ ಅಷ್ಟನ್ನು ಮಾತ್ರ, ಕೆಲವೊಂದು ಮಾತ್ರ ಇಟ್ಟಿದ್ದೀನಿ ಅಷ್ಟೇನೆ. ಅವನ್ನು ಸ್ವಲ್ಪ ಜಾಗ ಚೇಂಜಸ್ ಮಾಡಬೇಕು, ನೆಕ್ಸ್ಟ್ ಮಾಡ್ತೀನಿ. ಇನ್ನು ನೀರು ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಬಟ್ಟೆಗಳನ್ನು ಕೂಡ ಒಗೆಯೋದಕ್ಕೆ ಹಾಕಿದೆ ಮಿಷಿನ್ಗೆ. ಅದು ಆಗ್ತಾ ಇರಲಿ ಅಂತ ಅಂದ್ಕೊಂಡು ನಾನು ವಾಕಿಂಗ್ ಹೋಗಿ ಬಂದ್ಬಿಡೋಣ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವಾಕಿಂಗ್ ಹೋದೆ. ನಮ್ಮಮ್ಮನೂ ಬಂದಿದ್ದರು. ಅವ್ರು ಬಂದರೆ ಫುಲ್ಲು ಪಾರ್ಕನ್ನ ರೌಂಡ್ ಹಾಕಲ್ಲ ಅವರು. ಅದಕ್ಕೆ ಅವ್ರನ್ನ ಇನ್ನೊಂದು ದಾರಿನಲ್ಲಿ ಬಂದಲ್ಲಿ ಕುತ್ಕೊ ಅಂತ ಹೇಳ್ತೀನಿ. ಅವರು ನಿಧಾನಕ್ಕೆ ನಡ್ಕೊಂಬರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ನಡಿಬೇಕು. ಸುಮ್ಮನೆ ನಿಧಾನಕ್ಕೆ ವಾಕ್ ಮಾಡಿದ್ರೆ ಅದು ಕೆಲ್ಸಕ್ಕೆ ಬರಲ್ಲ. ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡಬೇಕಾಗತ್ತೆ. ತುಂಬ ಫಾಸ್ಟು ಅಂತಲ್ಲ, ಬ್ರಿಸ್ಕ್ ವಾಕ್ ಮಾಡಿದ್ರೆ ಸಾಕಾಗತ್ತೆ. ಹಾಗಾಗಿ ನಮ್ಮ ಅಮ್ಮನ ಒಂದು ಕಡೆಯಿಂದ ಬಂದು ಕುತ್ಕೊ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ದಾರಿನಲ್ಲಿ ಫುಲ್ಲು ಪಾರ್ಕನ್ನ ಒಂದು ರೌಂಡ್ ಹಾಕ್ತೀನಿ. ಇನ್ನು ನಡ್ಕೊಂಡು ಬಂದು ಒಂದು ಪಾರ್ಕ್ ಪೂರ್ತಿ ಅದು 3 ಕಿಲೋಮೀಟ್ರ್ ಇದೆ. ಹಾಗಾಗಿ ಪೂರ್ತಿ ಪಾರ್ಕ್ ಒಂದು ರೌಂಡ್ ಹಾಕಿದ್ರೂ ಸಾಕಾಗತ್ತೆ. ಮುಂಚೆ ಎಲ್ಲ 2 ರೌಂಡ್ ಹಾಕ್ತಾ ಇದ್ದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ 2 ರೌಂಡ್ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ಶುರು ಮಾಡಿದಾಗಲೇ ಅಷ್ಟು ಬೇಡ ಅಂದ್ಬಿಟ್ಟು ಒಂದೊಂದು ರೌಂಡ್ ಮಾಡೋದು. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿದೆ, ಇನ್ನೂ ಕೂಡ ಬಟ್ಟೆ ವಾಶ್ ಆಗ್ತಾನೆ ಇತ್ತು. ಇನ್ನೂ 44 ನಿಮಿಷ ಏನೋ ಇತ್ತು. ಅದು 1.5 ಅವರ್ ಏನೋ ಆಗುತ್ತೆ ವಾಷಿಂಗ್ ಅದು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಅದನ್ನು ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ನಾನು ಹೋಗಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಇವತ್ತು ಶನಿವಾರ ಅಲ್ವಾ, ಇನ್ನು ಪೂಜೆ ಎಲ್ಲ ಏನೂ ಇಲ್ಲ, ಇನ್ನು ಒಂದೆರಡು ದಿನ ಆಮೇಲೆ ಮಾಡ್ಕೊಬೇಕು. ಈಗ ಸದ್ಯಕ್ಕೆ ಬರೀ ಸ್ನಾನ ಮಾಡಿ ಬಂದೆ ಅಷ್ಟೇನೆ. ಇನ್ನಿವಾಗ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಪೂಜೆ ಎಲ್ಲ ಏನೂ ಇಲ್ವಲ್ಲ, ಹಾಗಾಗಿ ಪರವಾಗಿಲ್ಲ, ಟೈಮು ಸರಿ ಹೋಗುತ್ತೆ. ಪೂಜೆ ಎಲ್ಲ ಇದ್ದಾಗ ಸ್ವಲ್ಪ ವಾಕಿಂಗ್ ಹೋಗೋದೇ ಸ್ವಲ್ಪ ಕಷ್ಟ.
ಯಾಕಂದರೆ ಮನೆ ಕ್ಲೀನ್ ಮಾಡಿ ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ವಾಕಿಂಗು ಹೋದೆ ಅಂದರೆ ಅದು ವಾಕಿಂಗ್ ಹೋಗಿ ಬರೋದಕ್ಕೆ ನನಗೆ ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಬೇಕಾಗತ್ತೆ. ಅದಕ್ಕೆ ಪೂಜೆ ಇರೋ ದಿನ ವಾಕಿಂಗ್ ಹೋಗಲ್ಲ. ಅದಿಲ್ಲದೆ ಇರೋ ಬೇರೆ ದಿನಗಳೆಲ್ಲ ವಾಕಿಂಗ್ ಹೋಗ್ತೀನಿ. ಹೋಗಬೇಕು ಇನ್ಮೇಲೆ ವಾಕಿಂಗ್ ಜೊತೆ ಯೋಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆದಷ್ಟು ನನ್ನ ವೆಯ್ಟ್‌ನ ನನ್ನ ಬಾಡಿನ ಮತ್ತೆ ಹಳೆ ಲೆವೆಲ್‌ಗೆ ತಗೊಂಬರಬೇಕು. ನನಗೆ ಆ ಡ್ರೆಸ್ಗಳೆಲ್ಲ ಸ್ವಲ್ಪ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಾಕಿರೋ ಸ್ಟಿಚ್‌ಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಹಾಕ್ಕೊಳ್ಳೋ ಥರ ಆಗಿದೆ. ಅದಕ್ಕೆ ಇಲ್ಲ ಮತ್ತೆ ನಾನು ಅದೇ ವೆಯ್ಟ್‌ನೇ ಮೇಂಟೈನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಔಟ್ಸೈಡ್ ಫುಡ್ನ ತಿನ್ನೋದು ಕೂಡ ಮತ್ತೆ ಜಾಸ್ತಿ ಮಾಡ್ಕೊಂಡಿದ್ದೆ. ಹಂಗಾಗಿ ಇನ್ಮೇಲೆ ಮತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಅದೇನೋ ತಿನ್ನೋ ಅಭ್ಯಾಸ ಮಾಡಿಕೊಂಡ್ರೆ ಅದು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಬಾಯಿನ ಕಟ್ಟೋದು ಕಷ್ಟ ಆಗುತ್ತೆ. ಓಕೆ, ನೋಡೋಣ ಏನಾಗುತ್ತೋ ಅಂತ ಅಂದ್ಕೊಂಡು ನಾನು ಮನ್ಸು ಮಾಡಿದೆ ಅಂದರೆ ಫಸ್ಟ್ ಟೈಮ್ ಮಾಡಿದ್ದೆ ಅಲ್ಲ, ಒಂದ್ಸರಿ ಮನ್ಸು ಮಾಡಿನೇ ನಾನು 20 kg ವೆಯ್ಟ್ ಇಳಿಸಿದ್ದೋಳು. ಮತ್ತೆ ಮನ್ಸು ಮಾಡೋಕ್ಕಾಗದೇ ಏನಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇನೆ. ನಿಧಾನಕ್ಕೆ ನಾನೇ ತಿನ್ನೋದ್ರ ಬಗ್ಗೆ ಯೋಚನೆಗಳನ್ನ ಬಿಟ್ಟು ಬೇರೆದ್ರ ಬಗ್ಗೆ ಕೆಲಸಗಳ ಬಗ್ಗೆ ಯೋಚನೆ ಮಾಡಿದೆ ಅಂತಂದರೆ ಆಟೋಮೆಟಿಕ್ಕು ತಿನ್ನೋದನ್ನು ಕಂಟ್ರೋಲ್ ಮಾಡಿಬಿಡ್ತೀನಿ. ಅದಕ್ಕೇನೆ ಮತ್ತೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ದೋಸೆಗೆಲ್ಲ ಏನೂ ಹಾಕಿರಲಿಲ್ಲ, ಹಾಗಾಗಿ ಸರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಬರೀ ಉಪ್ಪಿಟ್ಟು ಮಾಡೋ ಬದಲು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಇದ್ದಿದ್ದ ತರಕಾರಿನ ತೆಗಿತಾ ಇದ್ದೀನಿ. ಇನ್ನೇನಿದ್ರು ತರಕಾರಿ ಎಲ್ಲ ಖಾಲಿಯಾಗಿದೆ. ನಾಳೆ ಭಾನುವಾರನೇ ತಗೊಬರಬೇಕು. ಈಗ ಸದ್ಯಕ್ಕೆ ಇರೋದನ್ನು ಬೀನ್ಸು ಕ್ಯಾರೆಟ್ ಇತ್ತು, ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡಾಗ ಇನ್ನೊಂದು ಯೋಚನೆ ಬಂತು ನನಗೆ. ನಾರ್ಮಲಾಗಿ ಉಪ್ಪಿಟ್ಟು ಮಾಡೋ ಬದಲು ವಾಂಗಿಬಾತ್ ಪೌಡ್ರ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿರ್ತಾರೆ ತುಂಬ ಜನ ಇದನ್ನು. ವಾಂಗಿಬಾತ್ ಪೌಡ್ರ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡೋಣ, ನಾನು ಯಾವತ್ತೂ ಮಾಡಿಲ್ಲ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನೋ ಇಲ್ವಾ ನನಗೆ ನೆನಪಿಲ್ಲ. ಯಾಕಂದರೆ ಇತ್ತೀಚೆಗೆ ನಾನು ನಾರ್ಮಲಾಗಿ ವೀಡಿಯೋಗೋಸ್ಕರ ಡಿಫ್ರೆಂಟಾಗಿ ಅಡುಗೆಗಳ್ನ ಮಾಡ್ತಾಯಿದ್ದೆ. ಆದರೆ ಈ ನಡುವೆ ಆ ಥರ ಯಾವುದು ವೀಡಿಯೋಗಳನ್ನೂ ಮಾಡಿಲ್ಲಲ್ಲ, ಮರ್ತೇ ಹೋಗಿದ್ದೀನಿ. ಅಡುಗೆ ಮಾಡೋದನ್ನು ಕೂಡ ಮರ್ತುಬಿಟ್ಟಿದ್ದೀನ ಅಂತ ಅನಿಸುತ್ತೆ ನನಗೆ. ಎಷ್ಟು ಥರ ಅಡುಗೆಗಳ್ನ ಮಾಡ್ತಿದ್ದೆ, ಇತ್ತೀಚೆಗೆ ಅದು ಕೂಡ ಮಾಡಲ್ಲ. ನಾರ್ಮಲ್ ಅಡುಗೆಗಳ್ನ ಮಾಡೋದೇ ಹೆಚ್ಚು ಅನ್ನೋ ಥರ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ವೀಡಿಯೋಗೂ ಆಗುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ, ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ವಾಂಗಿಬಾತ್ ಪೌಡ್ರ್ ಹಾಕಿ ಮಾಡೋಣ ಅಂತ ತರಕಾರಿಗಳನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡೆ. ಇನ್ನು ತರಕಾರಿನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು ಬೀನ್ಸ್ನು ಕೂಡ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಕೂಡ ಇಟ್ಟಿದ್ದೀನಿ, ಕೊತ್ತಂಬರಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ರವೆ ಕೂಡ ತೊಗೊಂಡಿದ್ದೀನಿ. ಬನ್ಸಿ ರವೆ ಇದು ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸಷ್ಟು ತೊಗೊಂಡೆ. ಆಮೇಲೆ ತರಕಾರಿ ಎಲ್ಲ ಹಾಕ್ತಾ ಇರೋದ್ರಿಂದ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅರ್ಧ ಗ್ಲಾಸ್ ತೆಗೆದುಬಿಟ್ಟೆ. 1 ಗ್ಲಾಸ್ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡಿದ್ದೀನಿ, ಇಬ್ಬರಿಗೆ ಮಾಡ್ತಾ ಇರೋದು ಹಾಗಾಗಿ. ಇನ್ನು ಬಾಣಲಿ ಕೂಡ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದೀಗ ರವೆನ ಹುರ್ಕೋಬೇಕು. ನಾನು ರವೆಗೆ ಯಾವುದೇ ಎಣ್ಣೆ ಎಲ್ಲ ಏನು ಹಾಕ್ಬಿಟ್ಟು ಹುರಿಯಲ್ಲ, ಈ ಥರ ಡ್ರೈ ಆಗಿ ಹುರ್ಕೊಳ್ಳೋದು. ಡ್ರೈ ಆಗಿ ಫುಲ್ಲು ಕೆಂಪಗಾಗೋ ತನಕ ನಿಧಾನಕ್ಕೆ ಹುರಿಬೇಕು. ಜೋರಾಗಿ ಇಟ್ಬಿಟ್ಟು ಸೀದಿಸ್ಬಿಟ್ರೆ ರವೆನ ಅದು ಚೆನ್ನಾಗಿ ಬರಲ್ಲ ಉಪ್ಪಿಟ್ಟು. ಈ ಥರ ಕೆಂಪಗಾಗೋ ತನಕ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಒಂದೊಂದು ಕಾಳು ಕೂಡ ಫ್ರೈ ಆಗೋ ಥರ ನಿಧಾನಕ್ಕೆ ಹುರ್ಕೊಂಡು ಆಮೇಲೆ ಅದನ್ನು ತೆಗೆದಿಟ್ಕೊತೀನಿ. ಇವಾಗ ಇದನ್ನು ಒಗ್ಗರಣೆ ಮಾಡೋದಕ್ಕೆ ಮತ್ತೆ ಬಾಣಲಿನ ಇಟ್ಟಿದ್ದೀನಿ. ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಬೇಕು. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ ಉಪ್ಪಿಟ್ಟು. ಕಮ್ಮಿ ಹಾಕಿದಾಗ ಉಪ್ಪಿಟ್ಟು ಒಂಥರ ಏನಂತಾರೆ ಡ್ರೈ ಅಂತ ಅನಿಸುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂತಂದರೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂಚೂರು ಎಣ್ಣೆ ಜಾಸ್ತಿನೇ ಹಾಕ್ತೀನಿ, ಒಂದು 4-5 ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕಡಲೆ ಬೀಜ ಹಾಕ್ತೀನಿ. ನನಗೆ ಉಪ್ಪಿಟ್ಟಲ್ಲಿ ಕಡಲೆ ಬೀಜ ತುಂಬ ಇಷ್ಟ ಆಗುತ್ತೆ. ಉಪ್ಪಿಟ್ಟೆ ಅಂತಲ್ಲ, ನನಗೆ ಏನೇ ಮಾಡಲಿ, ರೈಸ್ ಐಟಮ್ಗಳಾಗಲಿ, ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಯಾವುದೇ ಅವಲಕ್ಕಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಕಡಲೆ ಬೀಜ ಹಾಕೋದು ನನಗೆ ತುಂಬ ಇಷ್ಟ. ಹಂಗಾಗಿ ನಾನು ಕಡಲೆ ಬೀಜನ ಜಾಸ್ತಿ ತಿಂತಾ ಇರ್ತೀನಿ. ಹಂಗೆ ಫ್ರೈ ಅಂದರೆ ಏನು ಹುರಿದ್ಬಿಟ್ಟು ಊಟ ತಿನ್ನೋವಾಗ ಏನು ಇಲ್ಲ ಸೈಡ್ಸ್ಗೆ ಅಂದರೆ ಹುರಿದ್ಬಿಟ್ಟು ಕೂಡ ತಿಂತಾ ಇರ್ತೀನಿ. ಜಾಸ್ತಿ ತಿನ್ನಬಾರ್ದು, ಅದು ಪಿತ್ತ ಆಗುತ್ತೆ. ಆದರೂ ಕೂಡ ನಾನು ತಿಂತಾನೇ ಇರ್ತೀನಿ. ಅದೇನೋ ನಂಗೆ ತುಂಬ ಇಷ್ಟ.
ಆಮೇಲೆ ಸ್ವಲ್ಪ ಕಡಲೆ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ಸಣ್ಣಗೆ, ಅದನ್ನು ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡಿಲ್ಲ, ಸಣ್ಣ ಕಟ್ ಮಾಡಿದ್ದೀನಿ. ಉಪ್ಪಿಟ್ಟಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ದಪ್ಪ ಈರುಳ್ಳಿ ಪೂರ್ತಿ ಕಟ್ ಮಾಡ್ಕೊಂಡಿರೋದದು. ಈರುಳ್ಳಿ ಚೆನ್ನಾಗಿ ಕೆಂಪಗಾದ್ಮೇಲೆ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಆಮೇಲೆ ನಾನು ಟೊಮೆಟೊ, ಬೀನ್ಸು, ಕ್ಯಾರೆಟು 3 ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಸಪ್ರೇಟಾಗಿ ಏನೂ ಇಲ್ಲ, 3 ಒಟ್ಟಿಗೆ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು 3 ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ತರಕಾರಿ ಎಲ್ಲನೂ ಎಣ್ಣೆನಲ್ಲೇ ಬೆಂದ್ಬಿಡಬೇಕು. ನೀರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬಾರ್ದು, ಯಾಕೆಂದರೆ ಕಡಲೆಬೀಜ ಎಲ್ಲನೂ ಮೆತ್ತಗಾಗ್ಬಿಡುತ್ತೆ ನೀರಲ್ಲಿ ತುಂಬ ಹೊತ್ತು ಕುದಿಸಿದ್ರೆ. ಹಾಗಾಗಿ ಎಣ್ಣೆನಲ್ಲೇ ಫುಲ್ಲಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಟೋಟಲಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ. ಮತ್ತೆ ನಾನೇನು ಹಾಕೋಕ್ಕೆ ಹೋಗಲ್ಲ ಉಪ್ಪನ್ನ. ನಿಮಗೆ ನೋಡ್ಕೊಳ್ಳಿ, ಉಪ್ಪಿಟ್ಟು ಏನು ರವೆ ಹಾಕಿದ್ಮೇಲೆ ಏನಾದರೂ ನಿಮಗೆ ಕಮ್ಮಿ ಅಂತ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಇಲ್ಲ ನನಗೆ ಕಣ್ಣಳತೆ ಗೊತ್ತಾಗುತ್ತೆ ಅಂತಂದರೂ ಕೂಡ ನೀವು ಒಂದೇ ಸರಿ ಹಾಕ್ಕೋಬೋದು ನಂತರ. ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಎಲ್ಲ ಪೌಡ್ರ್ಗಳನ್ನ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಮತ್ತು ಇದು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಧನಿಯಾ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲ ಒಂದು ಸ್ವಲ್ಪ, ಎಲ್ಲ ಪೌಡ್ರ್ಗಳನ್ನೂ ಹಾಕ್ತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ ನಾನು, ಖಾರದ ಪುಡಿನೇ ಖಾರಕ್ಕೆ ಹಾಕ್ಕೋತಾ ಇರೋದು. ನಿಜವಾಗ್ಲೂ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇವತ್ತೇ ನಂಗೆ ನಿಜವಾಗ್ಲೂ ಮುಂಚೆ ಮಾಡಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲೇ ಇಲ್ಲ. ಮಸಾಲ ಉಪ್ಪಿಟ್ಟು ಒಂದು ಸರಿ ಮಾಡಿದ್ದೆ, ರುಬ್ಬಿ ಮಾಡ್ತಾರೆ ಅಲ್ವಾ ಆ ಥರ. ಅದು ಬಿಟ್ಟು ಈ ಥರ ವಾಂಗಿ ಪೌಡ್ರ್ ಹಾಕಿ ನಂಗೆ ಮಾಡಿರೋದು, ವಾಂಗಿಬಾತ್ ಪೌಡ್ರ್ ಹಾಕಿ ನಂಗೆ ಮಾಡಿರೋದು ನೆನಪಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಟ್ರೈ ಮಾಡಿ ನೋಡಿ ನೀವು ಕೂಡ. ಈ ಥರ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಬೇಕಾಗತ್ತೆ. ಆವಾಗ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು. ಉರಿನ ಕಮ್ಮಿನೇ ಇಟ್ಕೊಂಡಿರಬೇಕು, ಜೋರಾಗಿ ಇಟ್ಕೊಬಾರ್ದು, ಸೀದೋಗ್ಬಿಡುತ್ತೆ ಆಮೇಲೆ ಎಲ್ಲನೂ. ಉರಿನ ನಿಧಾನಕ್ಕೆ ಇಟ್ಬಿಟ್ಟು ಮುಚ್ಚಿಟ್ಟು ಬೇಯಿಸಿದ್ವಿ ಅಂತಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇನ್ನು ಈ ಥರ ಚೆನ್ನಾಗಿ ಬೆಂದ ಮೇಲೆ 1 ಗ್ಲಾಸ್ ಪೂರ್ತಿ ನೀರು ಹಾಕಿದ್ದೀನಿ, ಯಾಕಂದರೆ ತರಕಾರಿಗೆಲ್ಲ ಸೇರಿ. ನಾನು ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ರವೆ ತೊಗೊಂಡಿರೋದು, ಆದರೂ ನೀರು ಕುಡಿಯೋ ಗ್ಲಾಸಲ್ಲಿ, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿರೋದು. ಹಾಕ್ಬಿಟ್ಟು ಸ್ವಲ್ಪ ಅರ್ಧ ವಾಂಗಿಬಾತ್ ಪೌಡ್ರ್, ಇದು 10 ರೂಪಾಯಿಂದ ಬರುತ್ತೆ ಅಲ್ಲ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಎತ್ತಿಟ್ಟಿದ್ದೀನಿ, ಸಾಕಾಗತ್ತೆ. ತುಂಬ ಜಾಸ್ತಿ ಆಗಿಬಿಡುತ್ತೆ ಪುಡಿಗಳು ಅಂತ ಅಂದ್ಬಿಟ್ಟು, ಯಾಕಂದರೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕಿದ್ದೆ ಅಲ್ಲ, ಹಾಗಾಗಿ ಹಾಕ್ಬಿಟ್ಟು ಮುಚ್ಚಿಟ್ಟು ಅದು ಚೆನ್ನಾಗಿ ಕುದಿಯೋದಕ್ಕೆ ಬರಬೇಕು. ಕುದಿಸ್ಬೇಕು ಚೆನ್ನಾಗಿ ಕುದೀತಿದೆ ಅಂದಾಗ ರವೆನ ಹಾಕ್ಬಿಟ್ಟು ಈ ಥರ ಒಂದ್ಸರಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು. ಇದನ್ನು ಕೂಡ ಸಣ್ಣ ಊರಿನಲ್ಲೇ, ಏನೇ ಮಾಡಿದ್ರೂ ಕೂಡ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಟೈಮ್ ಕೊಟ್ಟು ಮಾಡಿದ್ದೀವಿ ಅಂತಂದರೆ ಅಡಿಗೆ ನಿಜವಾಗ್ಲೂ ಸೂಪರಾಗಿ ಆಗುತ್ತೆ ಗೊತ್ತಾ. ಈ ಥರ ಚೆನ್ನಾಗಿ ಅದು ನೀರೆಲ್ಲ ಡ್ರೈ ಆಗುತ್ತೆ. ಸ್ವಲ್ಪ ನೀರು ಹೆಚ್ಚಿಗೆನೇ ಹಾಕಿದ್ದೀನಿ ಅಲ್ಲ, ನೀರು ಕುಡಿಯೋ ಗ್ಲಾಸಲ್ಲಿ ಹಾಕಿರೋದು, ತರಕಾರಿಗೆಲ್ಲ ಸೇರಿ ಅಲ್ವಾ, ಹಂಗಾಗಿ ಫುಲ್ ಹೀರ್ಕೊಂಬಿಡುತ್ತೆ ಅದು ಬೇಗ. ಬನ್ಸಿ ರವೆ ಅಲ್ವಾ, ಫುಲ್ಲು ಡ್ರೈ ಆಗಿಬಿಡುತ್ತೆ. ಅದಕ್ಕೇನೆ ಈ ಥರ ಹಾಕ್ಬಿಟ್ಟಾದ್ಮೇಲೆ ಈ ಥರ ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ ಉಪ್ಪಿಟ್ಟನ್ನ. ಅದು ರವೆ ಹರಡೋದು ಸ್ವಲ್ಪ ನಿಧಾನ, ಬನ್ಸಿ ರವೆ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ಥರ ಬೇಯಿಸ್ಕೊತಾ ಇರಬೇಕು, ಸಣ್ಣ ಊರಿನಲ್ಲೇ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಇನ್ನು ರೆಡಿ ಆಗಿದ ತಕ್ಷಣವೇ ತಿನ್ನೋಕೆ ಹೋಗಬಾರ್ದು, ಅದನ್ನೊಂದು 10 ನಿಮಿಷ ಮುಚ್ಚಿಟ್ಟು ಬಿಟ್ಬಿಡಬೇಕು. ಚೆನ್ನಾಗಿ ರವೆ ಅರಳ್ಕೊಳ್ಳುತ್ತೆ. ನೋಡಿ ಇವಾಗ ತಟ್ಟೆಗೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಾಂಗಿಬಾತ್ ಪೌಡ್ರಲ್ಲಿ ಮಾಡಿರೋ ಅಂಥ ಉಪ್ಪಿಟ್ಟು, ವಾಂಗಿ ಉಪ್ಪಿಟ್ಟು ಹೆಂಗಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಇನ್ನು ತಿಂಡಿ ಎಲ್ಲ ತಿನ್ಕೊಂಡಾದಮೇಲೆ ಬಟ್ಟೆಗಳು ಕೂಡ ಒಗೆದಾಗಿತ್ತು, ಹಾಗಾಗಿ ಎಲ್ಲನೂ ಒಣಗಾಕ್ತಾ ಇದ್ದೀನಿ ಸ್ಟ್ಯಾಂಡ್ ಮೇಲೆ. ಇದು ಇವತ್ತಿನ ಬೆಳಗ್ಗಿನ ವಿಡಿಯೋ ನಂದು. ಮಾರ್ನಿಂಗ್ ರುಟೀನು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ಮೇಲೆ ಆದಷ್ಟು ವ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಮಿಸ್ ಮಾಡ್ಕೊತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.